ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅಪಿ ತ್ರಿಲೋಕ್ಯಾಃ ಬಹಿಃ ಉಲ್ಲಸಂತಿ ತಮಃ ಹರಂತಿ ಮುಹುಃ ಆಂತರಂಚ ದಿಶ್ಯಾತ್ ದೃಶಂ ನಃ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿಃ ದಿನನಾಥ ದೀಪ್ತಿಂ. ಮಧ್ವಸ್ಯ ಜಯಂತಿ ಕೀರ್ತಿ ಅಂತ ಏನು ಮಾಡಬೇಕದು ಅಂತಂದರೆ, ದಿನನಾಥೇ ದೀಪ್ತಿಂ ದಿಶ್ಯಾತ್. ದಿನನಾಥ ಅಂದರೆ ಸೂರ್ಯ, ಅವನಲ್ಲಿ ದೀಪ್ತಿ ಅಂದರೆ ಪ್ರಕಾಶ. ಸೂರ್ಯನಲ್ಲಿ ಪ್ರಕಾಶವನ್ನು ಏನು ಹೇಳ್ತಾ ಬಂದರು ಪಂಡಿತಾಚಾರ್ಯರು ಅಂತಂದರೆ, ಸೂರ್ಯನು ಬೆಳಕನ್ನು ಕೊಡ್ತಾನೆ, ಮಧ್ವರ ಕೀರ್ತಿಯೂ ಕೂಡ ನಮಗೆ ಭಗವಂತನ ಬೆಳಕನ್ನು ಕೊಡ್ತದೆ. ಸೂರ್ಯನು ಕತ್ತಲೆಯನ್ನು ಓಡಿಸ್ತಾನೆ, ಮಧ್ವರ ಕೀರ್ತಿಯೂ ಕೂಡ ಅಜ್ಞಾನವೆಂಬ ಕತ್ತಲೆಯನ್ನು ಓಡಿಸ್ತದೆ. ಈ ರೀತಿಯಲ್ಲಿ ಒಂದು ರೀತಿ ನೋಡಿದಾಗ ಸೂರ್ಯನ ಸಮಾನ. ಅದು ಏನು ಕೆಲಸ ಮಾಡುತ್ತೆ ಅದೇ ಕೆಲಸವನ್ನು ಮಧ್ವರ ಕೀರ್ತಿಯೂ ಮಾಡ್ತದೆ ಅಂತ. ಆದರೂ ಏನಂದರೂ ಇಲ್ಲ, ಸ್ವಲ್ಪ ವ್ಯತ್ಯಾಸ ಉಂಟು. ಇದರ ಕೀರ್ತಿಯ ವಿಸ್ತಾರ ಸ್ವಲ್ಪ ಜಾಸ್ತಿ, ಕೀರ್ತಿಯ ಸಾಮರ್ಥ್ಯ ಸ್ವಲ್ಪ ಜಾಸ್ತಿ. ಬ್ರಹ್ಮಾಂಡದ ಹೊರಗೂ ಕೀರ್ತಿಯ ವಿಸ್ತಾರ ಉಂಟು. ಸಾಮರ್ಥ್ಯ ಏನು ಅಂತಂದರೆ, ಒಳಗಿರತಕ್ಕಂತಹ ಮನೆಯ ಒಳಗಿನ ಕತ್ತಲನ್ನು ಸೂರ್ಯನ ಬೆಳಕು ನಾಶ ಮಾಡೋಲ್ಲ. ಮನೆಯ ಒಳಗಿನ ಕತ್ತಲನ್ನು ಸೂರ್ಯನ ಬೆಳಕು ನಾಶ ಮಾಡೋಲ್ಲ. ಮನದ ಒಳಗಿರತಕ್ಕಂಥ ಕತ್ತಲನ್ನು ಮಧ್ವರ ಕೀರ್ತಿ ನಾಶ ಮಾಡ್ತದೆ. ಒಂದು ಮನೆ, ಒಂದು ಮನ, ಎರಡು ಕಡೆಯೂ ಕತ್ತಲು. ಒಂದು ಕಡೆ ಕತ್ತಲಿನಿಂದ, ಮನೆಯ ಒಳಗಿರುವ ಕತ್ತಲಿನಿಂದ ನಮಗೆ ಲೌಕಿಕವಾದ ವಸ್ತುಗಳು ಸಿಗುವುದಿಲ್ಲ. ಕತ್ತಲು ಇದ್ದರೆ, ಹೊರಗಿನಿಂದ ಸೂರ್ಯ ಇದ್ದರೂ ಒಳಗೆ ಕತ್ತಲಿದ್ದರೆ ನಮಗೆ ಬೇಕಾದ ಹೊಟ್ಟೆ ತುಂಬಿಸಲಿಕ್ಕೆ ಬೇಕಾದಂಥ ವಸ್ತುಗಳು ಸಿಗುವುದಿಲ್ಲ. ಮಧ್ವರ ಕೀರ್ತಿ ಇಲ್ಲ ಅಂತಂದರೆ, ಮನದಲ್ಲಿ ಕತ್ತಲು ತುಂಬಿದರೆ ತಲೆಗೆ ಬೇಕಾದ ಆಹಾರ ಸಿಗುವುದಿಲ್ಲ. ಅಡಿಗೆ ಮಾಡಲಿಕ್ಕೆ ಮನೆಯ ಒಳಗಿರತಕ್ಕಂಥ ವಸ್ತುಗಳು ಬೇಕು, ಅದು ಸಿಗುವುದಿಲ್ಲ ಸೂರ್ಯನ ಬೆಳಕು ಇಲ್ಲ ಅಂದರೆ. ಮಧ್ವರ ಕೀರ್ತಿ ಇಲ್ಲ ಅಂದರೆ ತಲೆಗೆ ಬೇಕಾಗಿರತಕ್ಕಂಥದ್ದು ಯಾವುದು? ಭಗವಂತನ ತಿಳುವಳಿಕೆ ಎಂಬ ಆಹಾರ. ಅದಕ್ಕೆ ಆ ತಿಳುವಳಿಕೆ ಅನ್ನತಕ್ಕಂಥ ಆಹಾರವನ್ನು ತಯಾರು ಮಾಡಲಿಕ್ಕೆ ಬೇಕಾದದ್ದು ಯಾವುದು ಅಂತಂದು ಬಿಟ್ಟರೆ, ಒಂದು ಕರ್ಮಾಚರಣೆ, ಎರಡನೇದ್ದು ಗುರುಗಳ ಉಪದೇಶ. ಗುರುಗಳೂ ಸಿಗೋಲ್ಲ ಮನದಲ್ಲಿ ಕತ್ತಲು ತುಂಬಿದ್ದರೆ. ಮನದಲ್ಲಿ ಪಾಪ ತುಂಬಿದ್ದರೆ, ಕತ್ತಲು ಪಾಪ ಎಲ್ಲ ಒಂದೇ, ಪಾಪ ಕಪ್ಪು ಪುಣ್ಯ ಬಿಳಿ ಅಂತ. ಮನದಲ್ಲಿ ಕತ್ತಲು ಪಾಪ ತುಂಬಿದ್ದರೆ ನಮಗೆ ಒಳ್ಳೆಯ ಗುರುಗಳು ಸಿಗುವುದಿಲ್ಲ. ಇನ್ನು ಪಾಪ ಒಂಚೂರು ಕಡಿಮೆ ಆಯಿತು ಅಂತಂದರೆ ಗುರುಗಳು ಸಿಗ್ತಾರೆ, ಅವರು ಹೇಳಿದ್ದು ಅರ್ಥ ಆಗೋಲ್ಲ. ಇನ್ನು ಗುರುಗಳು ಸಿಗಬೇಕಾದರೆ, ಅವರು ಹೇಳಿದ್ದು ಅರ್ಥ ಆಗಬೇಕಾದರೆ ನಾವು ಒಳ್ಳೆಯ ಕರ್ಮಿಷ್ಠರಾಗಬೇಕು. ಪಾತ್ರವನ್ನು ಶುದ್ಧ ಮಾಡುವುದು ಕೂಡ ಗುರುಗಳದ್ದೇ ಕೆಲಸ ಅಲ್ಲ. ಅಡಿಗೆಯವರ ಕೆಲಸ ಏನು ಅಂತಂದರೆ, ನೀವು ಪಾತ್ರಗಳನ್ನು ಯಾವ ರೀತಿ ತಂದು ಇಡ್ತೀರಾ, ತಂದಿಟ್ಟ ಪಾತ್ರೆಗಳಲ್ಲಿ ಅಡಿಗೆ ಮಾಡಿ ಇಡ್ತಾರೆ. ಪಾತ್ರೆಗಳನ್ನೆಲ್ಲ ಶುದ್ಧ ಮಾಡಿಕೊಂಡು ತಂದು ಇಡುವುದು ಮನೆಯವರ ಕೆಲಸ. ಅದೇ ರೀತಿಯಲ್ಲಿ ಮನಸ್ಸೆಂಬ ಪಾತ್ರವನ್ನು ಶುದ್ಧ ಮಾಡಿ ಇಟ್ಟುಕೊಳ್ಳುವುದು ಜೀವನಿಗೆ ಸಂಬಂಧಪಟ್ಟದ್ದು, ಜೀವನ ಕೆಲಸ ಅದು. ಅದನ್ನು ಯಾವುದರಿಂದ ಶುದ್ಧ ಮಾಡಬೇಕು? ಕರ್ಮಾಚರಣೆಯಿಂದಾಗಿ ಶುದ್ಧ ಮಾಡಬೇಕು. ಆದ್ದರಿಂದ ಜೀವನು ಒಳ್ಳೆಯ ಕರ್ಮಗಳನ್ನು ಮಾಡಿಕೊಂಡು ಬಂದ ಅಂತಂದರೆ ಆವಾಗ ಪಾತ್ರೆ ಶುದ್ಧ ಆಗುತ್ತದೆ. ಪಾತ್ರೆ ಶುದ್ಧವಾಗಿ ಉಂಟು ಅಂತಂದರೆ ಗುರುಗಳು ಆವಾಗ ಅಡಿಗೆ ಮಾಡಲಿಕ್ಕೆ ತಯಾರು ಮಾಡ್ತಾರೆ. ಅಡಿಗೆ ಮಾಡ್ತಾರೆ, ಭಗವಂತನ ತಿಳುವಳಿಕೆ ಅನ್ನತಕ್ಕಂಥದ್ದನ್ನು ಆ ಪಾತ್ರದಲ್ಲಿ ತುಂಬಿಸ್ತಾರೆ. ಅಂದರೆ ಒಳಗಿರತಕ್ಕಂತಹ ಪಾಪಗಳು ಹೋಗಿ ಭಗವಂತನ ತಿಳುವಳಿಕೆ ಅನ್ನತಕ್ಕಂಥ ಆಹಾರ ತಯಾರಾಗುತ್ತದೆ.
ಇದು ಇಷ್ಟು ಮಧ್ವರ ಕೀರ್ತಿ, ಸೂರ್ಯನ ಬೆಳಕು. ಈಗೇನಂತಾರೆ, ಪಂಡಿತಾಚಾರ್ಯರೇ ಹೇಳಿದ್ದಾರೆ, ಸೂರ್ಯನ ಬೆಳಕೇನು ಒಳಗೆ ಬರೋಲ್ಲ, ಮನೆ ಒಳಗೂ ಬರೋಲ್ಲ, ಹೊರಗೂ ಹೋಗೋಲ್ಲ ಅಂತ ಒಂದು ರೀತಿ ಅಂದಿದ್ದಾರೆ. ಇನ್ನೂ ಒಂದು ಏನು ಅಂತಂದರೆ, ಸೂರ್ಯನ ಬೆಳಕನ್ನು ಮೀರುವುದು ಮಧ್ವರ ಕೀರ್ತಿ. ಅಂದರೆ ಸಾಮಾನ್ಯವಾಗಿ ನೋಡಿದಾಗ ಮಧ್ವರ ಕೀರ್ತಿ ಸೂರ್ಯನ ಬೆಳಕು, ಅದು ಕತ್ತಲೆಯನ್ನು ಓಡಿಸ್ತದೆ, ಇದು ಕತ್ತಲೆಯನ್ನು ಓಡಿಸ್ತದೆ. ಅದು ಬೆಳಕನ್ನು ಕೊಡುತ್ತೆ, ಇದು ಬೆಳಕನ್ನು ಕೊಡುತ್ತೆ ಅಂತ ಹೇಳುವಾಗ ಸಮಾನದಂತೆ ಒಂದು ರೀತಿಯಲ್ಲಿ ತೋರ್ತದೆ. ಅದಕ್ಕಂತ ಇದ್ದಾರೆ, ಏನು ಮಧ್ವರ ಕೀರ್ತಿಯ ಜೊತೆಗೆ ಸೂರ್ಯನ ಬೆಳಕನ್ನು ಇಟ್ಟದ್ದೇ ತಪ್ಪು, ಹೋಲಿಕೆಗೆ ಇಟ್ಟದ್ದೇ ತಪ್ಪು. ಪ್ರಧಾನಿ ಯಾರು ಮುಂದಿನ ಚುನಾವಣೆಯಲ್ಲಿ? ಮೋದಿಯೂ ಆಗಬಹುದೋ ರಾಹುಲನ್ನು ಮೋದಿಯ ಜೊತೆಗೆ ಇಟ್ಟದ್ದೇ ತಪ್ಪು. ಹಾಗೆ ಇಟ್ಟು ಪ್ರಶ್ನೆ ಮಾಡ್ತಾರಲ್ಲ, ಅವರಷ್ಟು ಮೂರ್ಖರು ಇನ್ನೊಬ್ಬರಿಲ್ಲ. ಆದ್ದರಿಂದ ಮೋದಿಯೇ ವಿನಃ ನಿಮ್ಮ ರಾಹುವೋ ಕೇತುವೋ ಇವುಗಳು ಯಾವುದೂ ಕೂಡ ತುಲನೆಗೆ ಸಮಾನ ಅಲ್ಲ. ಅದೇ ಧಾಟಿಯಲ್ಲಿ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ, ಏನ್ರಿ ಸೂರ್ಯನ ಬೆಳಕನ್ನು ಮಧ್ವರ ಕೀರ್ತಿ ಜೊತೆ ಇಟ್ಟಿದ್ದೀರಲ್ಲ, ಈ ಚಿನ್ನ ಹೇಳ್ತದಂತೆ, ಬಂಗಾರ ನನ್ನನ್ನು ಬೆಂಕಿಯಲ್ಲಿ ಹಾಕ್ತಾರೆ, ನನಗೆ ಬೇಸರ ಇಲ್ಲ. ಯಾಕಂದ್ರೆ ಒಂದು ಬಳೆಯೋ ಕಿವಿದ್ದೋ ಮಾಡಬೇಕಾದ್ರೆ ಚಿನ್ನದ ಗಟ್ಟಿ ಇರುತ್ತೆ, ಹಾಗೆ ಮಾಡಲಿಕ್ಕೆ ಬರುತ್ತೆ, ಒಂದು ಬೆಂಕಿಯಲ್ಲಿ ಹಾಕಬೇಕು. ನನ್ನನ್ನು ಬೆಂಕಿಯಲ್ಲಿ ಹಾಕ್ತಾರೆ, ಕಾದ ಬೆಂಕಿಯಲ್ಲಿ ಹಾಕ್ತಾರೆ, ಬೇಸರ ಇಲ್ಲ. ಅಲ್ಲಿಂದ ತೆಗೆದರೂ ತಣ್ಣೀರಲ್ಲಿ ಮುಳುಗಿಸಿದರು, ಪುನಃ ಬೆಂಕಿಯಲ್ಲಿ ಹಾಕಿದ್ದ ನೋವು ಸಾಲದೋ ಎಂಬಂತೆ ಚಿಮುಟದಲ್ಲಿ ಕಚ್ಚುತ್ತಾರೆ, ನನಗೆ ಕಚ್ಚುತ್ತಾರೆ, ತೆಗೆದು ನೀರಲ್ಲಿ ಹಾಕ್ತಾರೆ, ಬೇಸರ ಇಲ್ಲ ನನಗೆ. ಒಮ್ಮೆಲೆ ತಣ್ಣೀರು ಹಾಕಿದರೆ ಬಿಸಿಯಲ್ಲಿ ಇರ್ತಾನೆ, ಬಿಸಿ ನೀರು ಕುಡಿತಾ ಇದ್ದಾನೆ, ಅಥವಾ ಬಿಸಿ ಸ್ನಾನ ಮಾಡ್ತಾ ಇದ್ದಾನೆ, ಒಂದು ಕೊಡಪಾನ ತಂದು ತಣ್ಣಗೆ ಒಮ್ಮೆಲೆ ಹಾಕಿಬಿಟ್ರೆ ಹೇಗಾದೀತು, ನನಗೆ ಬೇಸರ ಇಲ್ಲ. ತಣ್ಣೀರಲ್ಲಿ ಹಾಕಿದ್ರೂ ಬೇಸರ ಇಲ್ಲ. ಆಮೇಲೆ ಸುತ್ತಿಗೆ ಹಿಡ್ಕೊಂಡು ಒಂದೇ ಸವನೆ ಬಡಿತಾನೆ, ಬೇಸರ ಇಲ್ಲ. ಆದರೆ ಕೊನೆಗೆ ತಕ್ಕಡಿಯಲ್ಲಿ ನನ್ನನ್ನು ಇಟ್ಟು ಎಷ್ಟು ಗ್ರಾಮ್ ಉಂಟು ಇದು ಅಂತ ತೂಗುವಾಗ ನನ್ನ ಜೊತೆಗೆ ಈಚೆ ಬದಿಯಲ್ಲಿ ಗುಲುಗುಂಜಿ ಇಡ್ತಾರಲ್ಲ, ಅದು ಬೇಸರ. ನನ್ನ ಜೊತೆಗೆ ನನ್ನನ್ನು ತೂಗಲಿಕ್ಕೆ ಈಗ ಬೆಳ್ಳಿ ಇಡ್ತಾರ, ಅಡ್ಡಿ ಇಲ್ಲ. ಹೋಗಿ ಆ ಗುಲುಗುಂಜಿ ಚಿಕ್ಕದು ಕೂಡ ಅದನ್ನು ಇಟ್ಟು ಅದರ ಜೊತೆಗೆ ನನ್ನನ್ನು ತೂಗುತ್ತಾರಲ್ಲ, ಇದಕ್ಕಿಂತ ದೊಡ್ಡ ಬೇಸರ ನನಗಿಲ್ಲ. ಅದೇ ರೀತಿಯಲ್ಲಿ ಮೋದಿಗೆ ನೀವು ಏನು ಬೇಕಾದರೂ ಬೈರಿ ಅಂಥದ್ದು ಮಾಡಿ, ಆದರೆ ಆ ಕೆಟ್ಟವ ಹುಚ್ಚ ಮೆಂಟಲ್ ರಾಹುಲ್ ಜೊತೆಗೆ ತುಲನೆ ಮಾಡ್ತೀರಲ್ಲ, ಇದಕ್ಕಿಂತ ಒಂದು ಕೆಟ್ಟತನ ಮತ್ತೊಂದಿಲ್ಲ. ಅದೇ ರೀತಿಯಲ್ಲಿ ಸೂರ್ಯನ ಬೆಳಕಿನ ಜೊತೆಗೆ ಮಧ್ವರ ಕೀರ್ತಿಯನ್ನಿಟ್ಟು ತುಲನೆ ಮಾಡುವುದುಂಟಲ್ಲ, ಪಂಡಿತಾಚಾರ್ಯರಿಗೆ ಖುಷಿಯಾಗಿಲ್ಲ. ಅದರಿಂದ ಕೊನೆಗಂದರೂ ಮಧ್ವರ ಕೀರ್ತಿಗೆ ಸಾಟಿ ಇನ್ನೊಂದಿಲ್ಲ. ಏನು ತಾಕತ್ತು? ನೀವು ಯಾರನ್ನು ಮಧ್ವರ ಕೀರ್ತಿಯ ಜೊತೆಗೆ ಇಟ್ಟಿದ್ದೀರೋ, ಹೋಲಿಕೆಗೆ ಇಟ್ಟಿದ್ದೀರೋ ಅಂತ ಯಾರವ ದಿನನಾಥ ಸೂರ್ಯ. ಆ ಸೂರ್ಯನಲ್ಲಿ ದಿನನಾಥೆ ದೀಪ್ತಿಯನ್ನು ಕೊಡುವುದೇ ಮಧ್ವರ ಕೀರ್ತಿ. ಅವನಿಗೆ ಮಧ್ವರ ಕೀರ್ತಿಯನ್ನು ಸೂರ್ಯ ಏನಾದರೂ ತಾನು ಕೇಳಲಿಲ್ಲ ಅಂದರೆ, ಓದಿಲ್ಲ ಅಂದರೆ, ಮಧ್ವವಿದೆ ಬಳಿತಾದಿ ಸೂಕ್ತಗಳನ್ನು ಸೂರ್ಯ ತಾನೆಲ್ಲಿಯಾದರೂ ಪಠನ ಮಾಡಿಲ್ಲ ಅಂದರೆ, ಬೆಳಿಗ್ಗೆ ಉದಿಸಿಕೊಂಡು ಬರುವಾಗ ತಣ್ಣಗೆ ಸೂರ್ಯ ಅವನೇ ನಮ್ಮಲ್ಲಿ ಏನಂಟು ಒಂದು ತುಳಿನೊಂದು ಪೂರಾ ಚಪ್ಪೆ ಕಟ್ಟಿರ್ಪೋನು ಅಂತ ನಾವೊಂದು ಬೈಯುವ ಶಬ್ದ ಅಂದರೆ ಏನರ್ಥ, ಸಾಯುವ ಹಂತಕ್ಕೆ ಅಂತ ಅರ್ಥ ಅದು. ಅದೇ ರೀತಿಯಲ್ಲಿ ಸೂರ್ಯ ತಾನು ಬಳಿತಾದಿ ಸೂಕ್ತಗಳನ್ನು ಪಠನ ಮಾಡಿಲ್ಲ ಅಂದರೆ, ಪ್ರತಿ ದಿವಸ ಪಠನ ಮಾಡಿಲ್ಲ ಅಂದರೆ, ಸೂರ್ಯ ಬೆಳಿಗ್ಗೆ ಉದಿಸುವಾಗ
ತಣ್ಣಗೆ ಉದಿಸ್ಕೊಂಡು ಬರ್ತಾ ಇದ್ದಂತೆ ನಿಜವಾಗಿ ಬಿಸಿ ಬಿಸಿಯಾಗಿ ಬರಬೇಕವ. ಉದಿಸ್ಕೊಂಡು ಬಂದಂತೆ ತಣ್ಣಗೆ ಕಾಲು ತಣ್ಣಗೆ, ತೊಡೆ ತಣ್ಣಗೆ, ಹೊಟ್ಟೆ ತಣ್ಣಗೆ, ಮೈ ತಣ್ಣಗೆ, ತಲೆ ತಣ್ಣಗೆ ಆಗತಕ್ಕಂತಹ ಪ್ರಸಂಗ ಸೂರ್ಯನದ್ದು. ಹಾಗಾದರೆ ಸೂರ್ಯ ತಾನು ಸಮುದ್ರದಿಂದ, ಯದ್ಯಪಿ ಸಮುದ್ರ ತಣ್ಣೀರು, ಅದರಿಂದ ಮೇಲೆ ಬರುವಾಗಲೇ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ. ನಾವು ವೈಶಾಖ ಮಾಸದಲ್ಲೆಲ್ಲ ಬೆಳಗ್ಗಿನ ಜಾವನೇ ನಾವು ಸೆಕೆ ಅಂತ ಒದ್ದಾಡ್ತೇವೆ. ಹಾಗಾದರೆ ಸೂರ್ಯನಲ್ಲಿ ಅಷ್ಟು ಪ್ರಖರತೆ ಬಂದದ್ದೇ ಮಧ್ವರ ಕೀರ್ತಿಯ ನಾವು ಪ್ರತಿ ದಿವಸ ಪಠನ ಮಾಡುವುದರಿಂದ ಸೂರ್ಯ. ಹಾಗಾದರೆ ದಿನನಾಥೇ ಸೂರ್ಯನಲ್ಲಿ ದೀಪ್ತಿಂ ಇಷ್ಟು ಪ್ರಕಾಶವನ್ನು ಕೊಡಲಿ. ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ, ಮಧ್ವರ ಕೀರ್ತಿ ಹತ್ರ ಕೇಳ್ತಾ ಇದ್ದಾರೆ, ದೇವರ ಹತ್ರ ಕೇಳ್ತಾ ಇದ್ದಾರೆ, ಮಧ್ವರ ಹತ್ರ ಕೇಳ್ತಾ ಇದ್ದಾರೆ. ನೀವು ಹೋಗಿ ಸೂರ್ಯನನ್ನು ಮಧ್ವರ ಜೊತೆ ತುಲನೆಗೆ ತಂದಿದ್ದೀರಿ. ಮೊದಲು ಆ ಸೂರ್ಯನಲ್ಲಿ ಬೆಳಕು ಬರಲಿ, ಆಮೇಲೆ ಅವನನ್ನು ಮಧ್ವರ ಕೀರ್ತಿ ಜೊತೆಗೆ ಹೋಲಿಸಲಿಕ್ಕೆ ನೋಡಿ. ಅಲ್ಲ, ಬೆಳಕು ಬರಲಿ ಅಂತಂದರೆ ಮಧ್ವರು ಮನಸ್ಸು ಮಾಡಿಲ್ಲ ಅಂದರೆ ಸೂರ್ಯನಲ್ಲಿ ಬೆಳಕೇ ಇಲ್ಲ. ಹಾಗಿರುವಾಗ ಇದು ನಾವೇ ಅವನಿಗೆ ಕೊಟ್ಟು ಅವನನ್ನು ಬೆಳೆಸಿದ್ದು, ಕೊನೆಗೆ ಅವನೇ ಏನು ನಿಮ್ಮ ಸಂಪತ್ತು ನಿಮಗೇನು ಕಮ್ಮಿ ಇಲ್ಲ ಅಂತ ನಮಗೇನೆ ಸಾಟಿ ಬಂದರೆ ನಾವೇ ಒಬ್ಬರನ್ನು ಬಿಡಿಸಿ ಕೊನೆಗೆ ಅವನೇ ನಮಗೆ ಎದುರಾಗಿ ನಿಂತರೆ, ಗಾಂಧೀಜಿಯೇ ಬೆಳೆಸಿರತಕ್ಕಂಥ ಪಾಕಿಸ್ತಾನ, ಗಾಂಧೀಜಿ ನೆಹರು ಬೆಳೆಸಿರತಕ್ಕಂಥ ಪಾಕಿಸ್ತಾನಿಗೆ ನಮಗೇನೆ ಎದುರು ನಿಂತಂತೆ. ಸಿಟ್ಟು ಬರುವುದಿಲ್ವ ಯಾರಿಗಾದರೂ? ಆದ್ದರಿಂದ ಪಂಡಿತಾಚಾರ್ಯರು ಅಂತ ಇದ್ದಾರೆ, ಹೋಗಿ ನಾನು ಸೂರ್ಯನ ಹೋಲಿಕೆಯನ್ನು ಮಧ್ವರಿಗೆ ಕೊಡುವುದಾ? ಈ ಸೂರ್ಯನಿಗೆ ಇಂತಹ ತಾಕತ್ತನ್ನು ಕೊಟ್ಟದ್ದೇ ಮಧ್ವರ ಕೀರ್ತಿ. ಆದ್ದರಿಂದ ಸೂರ್ಯನ ಬೆಳಕನ್ನು ಮೀರತಕ್ಕಂತಹ ಮಧ್ವರ ಕೀರ್ತಿ ಜಯಂತಿ. ದಿನನಾಥ ದೀಪ್ತಿಂ ಜಯಂತಿ ಮಧ್ವಸ್ಯ ಕೀರ್ತಿ. ಅದು ದಿನನಾಥ ದೀಪ್ತಿಂ ಜಯಂತಿ ಮಧ್ವಸ್ಯ ಕೀರ್ತಿ. ಸೂರ್ಯನ ಬೆಳಕನ್ನು ಮೀರ್ತದೆ ಮಧ್ವರ ಕೀರ್ತಿ ಅಂತ ಯಾವಾಗ ಹೇಳಲಿಕ್ಕೆ ಬರುತ್ತೆ? ಇಬ್ಬರು ಒಟ್ಟಿಗೆ ನಿಂತು ಅವರವರ ತಾಕತ್ತನ್ನು ಪ್ರದರ್ಶನ ಮಾಡಿದಾಗ, ಸೂರ್ಯನಿಗೆ ಮಧ್ವರ ಕೀರ್ತಿಯಷ್ಟು ತಾಕತ್ತನ್ನು ಪ್ರದರ್ಶನ ಮಾಡಲಿಕ್ಕೆ ಬಾರದಿದ್ದಾಗ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ ಜಯಂತಿ ಅಂತ ಹೇಳಬೇಕು ಅಲ್ವೋ? ಇವರ ಕೀರ್ತಿ ಜೊತೆಗೆ ನಿಲ್ಲಿಕ್ಕೇನೆ ನಲಾಯಕ, ಅವನನ್ನು ನಿಲ್ಲಿಸಲೇಬಾರದು. 10ನೇ ತರಗತಿಯ ಹುಡುಗನ ಜೊತೆಗೆ ಸ್ಪರ್ಧೆಗೆ 1ನೇ ತರಗತಿಯವನು ನಿಲ್ಲಿಸಲೇಬಾರ್ದು. ಅದೇ ರೀತಿಯಲ್ಲಿ ಸೂರ್ಯನನ್ನು ಮಧ್ವರ ಕೀರ್ತಿ ಜೊತೆಗೆ. ಹಾಗಾದರೆ ಮತ್ತೆ ಮಧ್ವರ ಕೀರ್ತಿ ಜಯಂತಿ ಯಾರನ್ನು ಗೆದ್ದದ್ದು ಅಂತಂದುಬಿಟ್ರೆ ಏನಿಲ್ಲ. ಜಯಂತಿ ಮಧ್ವಸ್ಯ ಕೀರ್ತಿ. ಮಧ್ವರ ಕೀರ್ತಿಯ ಸ್ವಭಾವನೇ ಜಯ ಕೊಡುವಂಥದ್ದು. ಇನ್ನು ಅದು ಜಯಂತಿ ಶಬ್ದಕ್ಕೆ ಇನ್ನೊಬ್ಬನನ್ನು ಗೆದ್ದದ್ದು ಅಂತ ಅರ್ಥ ಅಲ್ಲ, ಇನ್ನೊಬ್ಬರಿಗೆ ಜಯ ಕೊಡುವಂಥದ್ದು. ಮಧ್ವರ ಜಯಂತಿ ಮಧ್ವಸ್ಯ ಕೀರ್ತಿ. ಇನ್ನೊಬ್ಬರಿಗೆ ಯಾರು ಮಧ್ವರ ಕೀರ್ತಿಯನ್ನು ಪ್ರತಿ ದಿವಸ ಪಠನೆ ಮಾಡ್ತಾರೋ ಅವರಿಗೆ ಮಧ್ವಸ್ಯ ಕೀರ್ತಿ ಜಯಂತಿ ಜಯವನ್ನು ಕೊಡ್ತದೆ. ಹಾಗಾದರೆ ಸ್ಪರ್ಧೆಗೆ ಮಧ್ವರ ಕೀರ್ತಿಯ ಜೊತೆಗೆ ಸ್ಪರ್ಧೆಗೆ ನಿಲ್ಲತಕ್ಕಂಥ ವಸ್ತು ಲೋಕದಲ್ಲಿ ಯಾವುದೂ ಇಲ್ಲ. ಸ್ಪರ್ಧೆಗೆ ನಿಂತು ಅಲ್ಲಿ ಅದು ಸೋತು ಮಧ್ವರ ಕೀರ್ತಿ ಗೆದ್ದದ್ದು ಹಾಗಲ್ವೇ ಅಲ್ಲ. ಯಾವುದೂ ಕೂಡ ಬರೋಲ್ಲ. ಬರ್ತೀರಾ ಒಂಚೂರು? ಇದು ಹೇಗೆ ಅಂತಂದರೆ, ಅಂಬ ತಾನು ಸಾಯುವಾಗ ಮಾಲಿಕೆ, ರುದ್ರದೇವರೊಂದು ಕೊಟ್ಟಿರತಕ್ಕಂತಹ ಮಾಲಿಕೆ, ಅದನ್ನು ಹಿಡ್ಕೊಂಡು ಎಲ್ಲ ರಾಜರ ಬಳಿಗೆ ಹೋದಾಗ ನನಗೆ ಬೇಡಪ್ಪ ಇದನ್ನು ಹಾಕ್ಕೊಂಡವರು ಭೀಷ್ಮರನ್ನು ಸೋಲಿಸ್ತಾರಂತ, ನನಗೆ ಬೇಡ ಉಸಾಬರಿಯೇ ಬೇಡ ಅಂತೆಲ್ಲ ಬಿಟ್ಟರು. ಅದೇ ರೀತಿಯಲ್ಲಿ ಎಲ್ಲ ಬೆಳಕು ಕೊಡುವ ವಸ್ತುಗಳ ಹತ್ರ ಹೋಗಿ ಪಂಡಿತಾಚಾರ್ಯರು ಕೇಳಿದರು, ಬರ್ತೀರಾ? ಸೂರ್ಯನ ಹತ್ರ ಕೇಳಿದರು, ಚಂದ್ರ ನಕ್ಷತ್ರಗಳಿಗೆ ಬೆಂಕಿ ಹತ್ರ ಬರ್ತೀರಾ? ಎಲ್ಲಿಗೆ? ಅಲ್ಲ, ಮಧ್ವರ ಕೀರ್ತಿಯ ಜೊತೆಗೆ ಸ್ಪರ್ಧೆ ಬೇಡಪ್ಪ ಬೇಡ. ಆದ್ದರಿಂದ ಸ್ಪರ್ಧೆಗೆ ನಿಂತು ಮಧ್ವರ ಕೀರ್ತಿ ಗೆದ್ದದ್ದಲ್ಲ. ಮಧ್ವರ ಕೀರ್ತಿಯ ಸ್ವಭಾವನೇ ಜಯಂತಿ, ಜಯವನ್ನು ತನೋತಿ, ನಮಗೆ ಜಯವನ್ನು ತಂದು ಕೊಡತಕ್ಕಂಥದ್ದು. ಅದರಿಂದ ಇಂತಹ ಮಧ್ವ ಏನಾಗಿದೆ ಅಂತಂದರೆ, ಮಳೆಗಾಲ ವರ್ಷ ಋತು ಧೋಂತ 4-5 ದಿವಸ ಒಂದೇ ಸವನೆ ಮಳೆ, ಸೂರ್ಯ ಸ್ವಲ್ಪನೂ ಇಣುಕ್ತಾ ಇಲ್ಲ ಭೂಮಿಗೆ.
ಅಷ್ಟು ಮೋಡಗಳು, ಅಷ್ಟು ಮಳೆಗಳು. ನಿರಂತರವಾಗಿ 4-5 ದಿವಸ ಬಿಸಿಲಿಲ್ಲ ಅಂದರೆ ಏನು ಅವಸ್ಥೆ ಆದೀತು ಪ್ರಾಣಿಗಳದ್ದು, ಮರಗಿಡಗಳದ್ದು, ಸಸ್ಯಗಳದ್ದು. ಆದರೆ ಇಂಥ ಸಂದರ್ಭದಲ್ಲಿ ದಿನನಾತೆ ದೀಪ್ತಿಂ ದಿಶ್ಯಾತ್, ಮಧ್ವರ ಕೀರ್ತಿ ಹತ್ರ ಪ್ರಾರ್ಥನೆ ಮಾಡೋದು, ಮಧ್ವಜಯ ಪಾರಾಯಣ ಮಾಡೋದು. ಸ್ವಲ್ಪ ಸೂರ್ಯನ ಬೆಳಕು ನಮಗೆ ಬರುವಂತೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿದರೆ ಆವಾಗ ನಮಗೆ ಮಧ್ವರ ಕೀರ್ತಿ ಜಯಂ ತನೋತಿ. ನಾವು ಯಾವ ಉದ್ದೇಶದಿಂದ ಪ್ರಾರ್ಥನೆ ಮಾಡಿದ್ದೇವೆ, ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳಬೇಕು ಅಂತ ಪ್ರಾರ್ಥನೆ ಮಾಡಿದ್ದೇವಲ್ಲ, ಜಯಂ ತನೋತಿ. ಇದನ್ನು ಪಾರಾಯಣ ಮಾಡೋಣ, ಜಯವನ್ನು ಕೊಡ್ತಾನೆ. ಏನರ್ಥ? ಸೂರ್ಯನ ಬೆಳಕು ಸ್ವಲ್ಪ ಮೋಡ ಚದುರಿತು, ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳುವಂತೆ ಆಯಿತು. ಈ ರೀತಿಯಲ್ಲಿ ವಿನಃ ಮತ್ತು ಮಧ್ವರ ಕೀರ್ತಿಯ ಜೊತೆಗೆ ಸ್ಪರ್ಧೆಗೆ ನಿಲ್ಲತಕ್ಕಂಥ ಯಾವ ಶಕ್ತಿಯೂ ಕೂಡ ಇಲ್ಲ. ಇಂತಹ ಕೀರ್ತಿಯು ನನಗೆ ಸ್ಪಷ್ಟವಾದ ಚಿತ್ರಣವನ್ನು ಕೊಡಲಿ, ಒಂದು ದೇವರ ಬಗ್ಗೆಯೂ ಕೊಡಲಿ, ಮಧ್ವರ ಕೀರ್ತಿಯ ಬಗ್ಗೆಯೂ ನನಗೆ ಸ್ಪಷ್ಟವಾದ ಚಿತ್ರಣವನ್ನು ಕೊಡಲಿ. ಮುಂದೆ ನಾನು ವರ್ಣನೆ ಮಾಡ್ತಾ ಹೋಗುವಾಗ ಏನಾದರೂ ಅಪಚಾರ ಆಗಬಾರ್ದಲ್ಲ ಮಧ್ವರ ಕೀರ್ತಿಗೆ, ಯಾರ್ಯಾರನ್ನೋ ಕೀರ್ತಿಯ ಜೊತೆಗೆ ತಂದು ನಿಲ್ಲಿಸತಕ್ಕಂಥ ಪ್ರಸಂಗ ಬರಬಾರ್ದಲ್ಲ. ಮಧ್ವರ ಕೀರ್ತಿ ಅಂತಂದರೆ ಅದು ಚೌಕಿ ಊಟದಲ್ಲಿ ಸ್ವಾಮಿಗಳಂತೆ. ಸ್ವಾಮಿಗಳ ಪಂಕ್ತಿಯಲ್ಲಿ ಯಾರೂ ಕೂಡುವಂತಿಲ್ಲ, ಏನಿದ್ರು ಕೂಡ ಸ್ವಾಮಿಗಳು ಎದುರಿಗೆ ಕೂಡಬೇಕಷ್ಟೇ ವಿನಃ ಅವರ ಜೊತೆಗೆ ಕೂಡುವವರು ಯಾರೂ ಇಲ್ಲ. ಅದೇ ರೀತಿಯಲ್ಲಿ ಮಧ್ವರ ಕೀರ್ತಿಯ ಜೊತೆಗೆ ಮುಂದೆ ನಾನು ತುಂಬ ಹೇಳಲಿಕ್ಕಿದ್ದೇನೆ. ಆವಾಗ ಏನಾದರೂ ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದಾಗ ಅಬ್ಬಾ ಮಧ್ವರ ಕೀರ್ತಿಗೆ ಸಾಟಿಯಾದೀತೋ ಏನೋ ಅಂತ ನನ್ನ ತಲೆಗೆ ಬರಬಾರ್ದು. ಅದರಿಂದ ಅಂತಹ ಸ್ಪಷ್ಟವಾದ ವಿಶದಾಂ ದೃಶಂ, ಮಧ್ವರ ಕೀರ್ತಿಯ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಮಧ್ವರ ಕೀರ್ತಿಯೇ ನನಗೆ ಕೊಡಬೇಕು. ನಾನು ದೇವರತ್ರ ಕೇಳಿ ಏನು ಮಧ್ವರ ಕೀರ್ತಿಯ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಕೊಡಪ್ಪ ಅಂತ ದೇವರತ್ರಕ್ಕೆ ಅವನಂತಾನೆ, ಅಲ್ಲೇ ಹೋಗಿ ಕೇಳು ಅಂತಾನೆ. ಯಾರ ಜೊತೆಗೆ ಯಾರದ್ದು ಕೀರ್ತಿಯನ್ನು ವರ್ಣನೆ ಮಾಡಲಿಕ್ಕೆ ಹೋಗಿದೆಯೋ ಆ ಕೀರ್ತಿ ಹತ್ರನೇ ಕೇಳು, ಖಂಡಿತ ಕೊಡ್ತಾರೆ ನಿನಗೆ, ಒಳ್ಳೆ ಸ್ಪಷ್ಟವಾದ ಚಿತ್ರಣವನ್ನು ಕೊಡ್ತಾರೆ ಅಂಥೇಳಿ ಈ ರೀತಿಯಲ್ಲಿ ಮಧ್ವಸ್ಯ ಜಯಂತೀ ಕೀರ್ತಿ ದಿನನಾಥೇ ದೀಪ್ತಿಂ ದಿಶ್ಯಾತ್. ಅದೇ ರೀತಿ ನನಗೂ ಕೂಡ ಒಳ್ಳೆಯ ಚಿತ್ರಣವನ್ನು ಇನ್ನು ಮುಂದೆ ಇಂಥವರನ್ನೆಲ್ಲ ತಂದು ಮಧ್ವರ ಜೊತೆಗೆ ನಿಲ್ಲಿಸುವ ಪ್ರಸಂಗದ ಚಿತ್ರಣ ನನಗೆ ಬಾರದಿರಲಿ. ನಾರಾಯಣ.